ಸಾರಿಕಾ, ಇದು ನಮ್ಮನೆ. ಇಲ್ಲಿ ನಾನು ನಮ್ಮವ್ವ ಇಬ್ಬರೇ ಇರೋದು. ನಮ್ಮವ್ವ ನನಗೆ ಆಗಾಗ ಬೈತಾ ಇರ್ತಾಳೆ, ಆದರೆ ಬೈಯೋದು ಸರಿ. ಆಮೇಲೆ ಮತ್ತೆ ಬಾ ಮಗನೇ ಅಂತ ಹೇಳಿ ಪ್ರೀತಿ ಮಾಡ್ತಾಳೆ. ನಮ್ಮವ್ವ ಬೈಯೋದಷ್ಟೇ ಅಲ್ಲ, ಅವಳು ಒಂದೊಂದು ನುಡಿಗಳು ಕೂಡ ನನಗೆ ನೀತಿ ಪಾಠವಾಗಿರುತ್ತೆ. ಏನು ಮಾಡೋದು ಹೇಳು, ನನ್ನ ಕರ್ಮ ಫಲ ಅಷ್ಟೇ. ನೋಡು, ನೀನು ಇಲ್ಲೇ ನಿಂತಿರು. ಯಾಕಂದ್ರೆ ಬಂದ ತಕ್ಷಣ ನಮ್ಮವ್ವ ನಿನ್ನನ್ನು ನೋಡಿದ್ರೆ ಏನಾದರೂ ಸಿಟ್ಟು ಬಂದು ನಿನ್ಗೆ ಏನಾದರೂ ಹೇಳ್ಬೋದು. ಅದಕ್ಕಾಗಿ ಅದು ಮನೆಯಲ್ಲಿ ನಿಂತಿರು. ನಾನು ಅಮ್ಮನ ಹೇಗಾದರೂ ಮಾಡಿ ಕಲಾಯಿಸಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡುವಂತೆ ಮಾಡ್ತೀನಿ, ಆಯ್ತಾ? ಯವ್ವ, ಯಾಕೆ ಯವ್ವ ಹಂಗೆ ದೂರ ಕುಟ್ಕೊಂಡು ನೋಡಕತ್ತಿದ್ದಿ? ಏನಂತ ಯವ್ವ? ಪಾಪಿ ಮುಟ್ಟಿದೆ. ದಿನ ಬೆಳಗಾದ್ರೆ ನನ್ನ ಹೊಟ್ಟೆನ ಯಾಕೋ ಉರಿಸ್ತಿದೆ. ಇವನು ಕಾಲ್ದಾಗ ನನಗೆ ಸಾಕಾಗೋದು. ಯಾಕೆ ಯವ್ವ ಎಂದು ವಾರದ ಮಾತನ್ನ ಹಿಂದಾಡ್ತಿದ್ಯಾ? ಏನಾಯ್ತು ಯವ್ವ ನಿನಗೆ? ಏನಾಯ್ತು? ಯಾರಾದ್ರೂ ನಿನ್ನ ತಲೆಗೆ ಏನಾದ್ರು ಬೇರೇನೋ? ಯಾರಾದ್ರೂ ಏನಾದ್ರೂ ಆದ್ರೂ ಸುಮ್ಮನೆ ಇರ್ತಿರ್ಲಿಲ್ಲ. ನೀನು ಏನು ತಪ್ಪು ಮಾಡಲಿಲ್ಲ ಅಂತಂದ್ರೆ ಊರಾಗ ಎಲ್ಲೋ ಹೊಗಳ್ಕೊಂತ ಅಡ್ಡಾಡೋ ಆ ನಾಯಿ ನನ್ನನ್ನು ನೋಡಿ ಹೊಗಳ್ತಿರ್ಲಿಲ್ಲ, ನನಗೆ ನೋಡಿ ಬೈತಿರ್ಲಿಲ್ಲ. ಯಾವನೋ ನಿನ್ನ ಸ್ನೇಹಿತನಂತಲ್ಲ ಸ್ನೇಹಿತ, ವಿರಾಟ ಬಾಯಿಗೆ ಬಂದಾಗ ಮಾತಾಡಿ ನಿನ್ನ ಮಗನ ಪ್ರಾಣ ತೆಗಿತೀನಿ ಅಂತ ಹೇಳೋದ? ರಾಘು, ನನಗೇನೇ ಆದ್ರೂ ಚಿಂತೆ ಇಲ್ಲ. ನಾನು ಸತ್ರು ಚಿಂತೆ ಇಲ್ಲ. ನಿನಗೇನಾದ್ರೂ ಆದ್ರೆ ನಿಮ್ಮವ್ವ ಸಹಿಸ್ಕೊಳ್ಳಲ್ಲ. ಅವತ್ತೇ ಹೇಳಿದ್ದೀನಿ ನಾನು, ನಾನೇನಾದ್ರೂ ತಪ್ಪಾದ್ರೆ ನನಗೆ ಹಾಗೆ ಕಣ್ಣೀರು ಹಾಕ್ಬೇಡ ಅಂತ ಹೇಳಿದ್ದೀನಿ. ಆ ರಾಘವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಸುಮ್ಮನೆ ಅವನ ಹತ್ರ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ. ಇಲ್ಲೋ ಅವ ಪ್ರೀತಿ ಮಾಡಿದ ಹುಡುಗಿನ ನೀನು ಪ್ರೀತಿ ಮಾಡಿ ಸಮಸ್ಯೆ ಬಿಟ್ಬಿಡ್ಲಿ, ಇಲ್ಲ ಅಂತಂದ್ರೆ ಸಾಯಿ ಹೊಡಿತೀನಿ ಅಂತಂದ. ನೋಡು, ನಿನಗೆ ನಿಮ್ಮ ಅವು ಬೇಕು ಅಂತಾದ್ರೆ ನೀನು ಆ ಹುಡುಗಿನ ಮಾರ್ಕ್ ಬಿಡು. ನಾನು ಏನು ಮಾಡಬೇಕು, ಏನು ಬಿಡಬೇಕು, ನನಗೊಂದು ದಿಕ್ಕೇ ತೋಚ್ತಾ ಇಲ್ಲಲ್ಲೋ. ನೋಡು, ನೀ ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸೆಳೆದ ನಿನ್ನ ಕಂದಮ್ಮ. ನಾನು ತಪ್ಪು ಮಾಡ್ತೀನಿ ನವ್ವ, ನಾನು ಯಾವತ್ತೂ ತಪ್ಪು ಮಾಡಲ್ಲ. ಆ ವಿರಾಟ ಎಂಥವನಂತ ನಮಗೆ ಚೆನ್ನಾಗಿ ಗೊತ್ತು. ಅವನು ನಮ್ಮ ಆತ್ಮೀಯ ಸ್ನೇಹಿತ. ಅವ್ವ, ನಾನು ನಾಟಕ ಮಾಡ್ತಿದ್ದೀವಿ ನೋಡು, ಅದರಲ್ಲಿ ಅವನದು ಕಥಾನಾಯಕನ ಪಾತ್ರ ಇದೆ ಅಂದಾಗ ಅವನು ಏನು ಮಾಡಲ್ಲವ, ಅವನ ಹತ್ರ ಏನು ಮಾಡೋಕ್ಕಾಗಲ್ಲವ. ಯಾಕೆ ಕೊಡ್ತೀಯ ಹೇಳು? ಸರಿಕವ್ವ, ನೋಡ್ತಾ ಇದ್ದೀನಿ, ನನ್ನ ಮಗ ದಿನ ಬೆಳಗಾದ್ರೆ ನಾಟಕ ಅಂತ ಟ್ರೈನು ಅಲ್ಲಿ ಇಲ್ಲಿ ಅಂತ ಊರು ಸುತ್ತಾಡ್ತಾನೆ. ಅವನನ್ನ ನನ್ನ ಮಗ ಏನು ಒಂದು ತಿಳಿಯದ ಮುಗ್ಧ ನನ್ನ ಮಗನಿಗೆ ಯಾವ ತೊಂದರೆನೂ ಬರದೇ ಇದ್ದಾಗೆ ನೋಡ್ಕೊಳ್ತಾರೆ. ಅಷ್ಟೇ ಸಾಕು. ಆ ದೇವರು ನಿಮ್ಮನ್ನ 100 ಕಾಲ ಸುಖವಾಗಿ ಇಟ್ಟಿರಲಿ. ಬರೆಯುವ ಪ್ರತಿನಿತ್ಯ ಅವರೇ ಮನೆಗೆ ಹೋಗಿ ಕುಡಿತಾ ಕಣ್ಣಲ್ಲಿ ನೀರು ಹಾಕುತ್ತಾ ಸೊಂಟು ನೋವು, ಕಾಲು ನೋವು, ಕೈ ನೋವು ಅಂತೀಯ. ಬಾ, ಇಬ್ರು ಕೂಡಿ 3 ಕೂಡಿ ಊಟ ಮಾಡೋ ಬನ್ನಿ.